ಬಹಳ ದಿನಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಮುಖಾಮುಖಿ ಭೇಟಿ ಮಾಡಬೇಕು, ಸೋನಿಯಾ ಗಾಂಧಿ ಅವರನ್ನ ಮುಖಾಮುಖಿ ಭೇಟಿ ಮಾಡಬೇಕು ಅನ್ನುವ ತಬಕದಲ್ಲಿದ್ದು ಇವತ್ತು ಆ ಅವಕಾಶ ಬಂದೊದಗಿದೆ. ಇಂದಿರಾ ಭವನದಲ್ಲಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾದಂತ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಭೇಟಿಗೆ ಕಾಯ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಕೊನೆಗೂ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಮಧ್ಯಾಹ್ನದ ಔತಣ ಕೂಟದಲ್ಲಿ ಡಿಕೆ ಶಿವಕುಮಾರ್ ಅವರು ಇಬ್ಬರನ್ನು ಕೂಡ ಮೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ನಗುಮುಖದಿಂದ ಎಲ್ಲರಿಗೂ ನಮಸ್ಕರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರು, ಪ್ರಿಯಾಂಕಾ ಗಾಂಧಿ ಅವರು ಕೂಡ ಉಪಸ್ಥಿತರಿದ್ರು ಅನ್ನೋ ಮಾಹಿತಿ ಇದೆ. ನಮ್ಮ ಸ್ಕ್ರೀನ್ ಮೇಲೆ ನೀವು ಫೋಟೋವನ್ನು ನೋಡ್ತಾ ಇದ್ದೀರಿ. ರಾಹುಲ್ ಗಾಂಧಿ ಅವರನ್ನ ನಗುಮುಖದಿಂದಲೇ ಡಿಕೆ ಶಿವಕುಮಾರ್ ಅವರು ನಮಸ್ಕರಿಸಿ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರು ಅಲ್ಲೇ ಇದ್ರು, ಪ್ರಿಯಾಂಕಾ ಗಾಂಧಿ ಅವರು ಅಲ್ಲೇ ಕೂತಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲೇ ಇದ್ದಾರೆ. ಎಲ್ಲರನ್ನೂ ಕೂಡ ಭೇಟಿ ಮಾಡಿದ್ದಾರೆ ಮುಖಾಮುಖಿಯಾಗಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಬಹಳ ದಿನಗಳಿಂದ ಕಾಯ್ತಾ ಇದ್ದಂತ ಡಿಕೆ ಶಿವಕುಮಾರ್ ಅವರಿಗೆ ಇವತ್ತೆಲ್ಲರ ದರ್ಶನ ಆಗಿದೆ. ಇದನ್ನ ಹೇಗೆ ನೋಡಬಹುದು ನಾವು? ಖಂಡಿತ ನಾಗೇಂದ್ರ ಬಾಬು, ಡಿಕೆ ಶಿವಕುಮಾರ್ ಅವರು ಬಯಸುತ್ತಿದ್ದಂತಹ ಸಮಯ ಇವತ್ತು ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರ ಮುಖ ನೋಡಕ್ಕಾಗ್ತಿರ್ಲಿಲ್ಲ ಕಳೆದ 1.5 ತಿಂಗಳಿಂದ ಡಿಕೆ ಶಿವಕುಮಾರ್ ಅವರಿಗೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಿರ್ಲಿ ಅಥವಾ ರಾಹುಲ್ ಗಾಂಧಿ ಅವರನ್ನ ಮುಖ ಕೂಡ ಭೇಟಿ ಆಗ್ತಾ ಇರಲಿಲ್ಲ, ದೂರದಿಂದಲೂ ಕೂಡ ಭೇಟಿ ಆಗ್ತಿರ್ಲಿಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಅವರ ಒಂದು ಭೇಟಿ ಆಗ್ಬೇಕನ್ನುವಂಥದ್ದು ಮತ್ತು ಸೋನಿಯಾ ಗಾಂಧಿ ಅವರ ಭೇಟಿ ಆಗ್ಬೇಕನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಕಳೆದ 2-3 ತಿಂಗಳ ಹಂಬಲ ಬಯಕೆ ಆಗಿತ್ತು. ಅದು ಇವತ್ತು ಈಡೇರಿದು. ಇದೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನಾಗೇಂದ್ರ ಬಾಬು. ಇದ್ರ ಜೊತೆಗೆ ಕ್ಷಣಕಾಲ ಅವ್ರ ಜೊತೆ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಏನಾಗಬೇಕು ಅನ್ನೋದು ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಹೈಕಮಾಂಡ್ಗೆ ನಾನೇನ್ ಹೇಳ್ಬೇಕು ಅನ್ನೋದು ಡಿಕೆ ಶಿವಕುಮಾರ್ ಗೊತ್ತಿದೆ, ಹೈಕಮಾಂಡ್ಗೂ ಗೊತ್ತಿದೆ. ಆದ್ರೆ ಅದನ್ನ ಯಾವ ರೀತಿಯಾಗಿ ಅರ್ಥೈಸಬೇಕು, ಎದುರುಗಡೆ ಭೇಟಿ ಆದಾಗ ಗೊತ್ತಾಗುತ್ತೆ ನನಗೆ ಏನ್ ಬೇಕಾಗಿದೆ, ನನ್ನ ಲಾಯಲಿಟಿ, ನನ್ನ ಪಕ್ಷಕ್ಕಾಗಿ ದುಡಿಮೆ ನನ್ನನ್ನ ಗುರುತಿಸುತ್ತೆ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ನಂಬಿಕೆ. ಆ ನಂಬಿಕೆಯಲ್ಲೇ ಅವರು ಇಂದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇದ್ದಂತಹ ಸಂದರ್ಭದಲ್ಲಿ ಅದರಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಉಪಸ್ಥಿತರಿರ್ತಾರೆ, ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉಪಸ್ಥಿತರಿರ್ತಾರೆ. ಇಂತಹ ಒಂದು ಟೇಬಲ್ ಮುಂದೆ ಇವರು ಭೇಟಿಯಾಗಿ ಪರಸ್ಪರ ಕುಶಲೋಪರಿಯನ್ನು ವಿಚಾರಿಸಿರ್ತಕ್ಕಂಥದ್ದು ಮತ್ತು ಪ್ರಾಥಮಿಕವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಬೇಕಾಗಿರ್ತಕ್ಕಂಥ ಸ್ಥಾನ, ಅರ್ಹತೆ ಇದರ ಬಗ್ಗೆ ಕೂಡ ಒಂದಷ್ಟು ಸಣ್ಣ ಮಟ್ಟದ ಚರ್ಚೆ ಆಗಿರ್ತಕ್ಕಂಥದ್ದು. ಆದ್ರೆ ನಿರ್ಧಾರ ಇನ್ನೂ ಆಗಿಲ್ಲ. ಯಾವ ತರದ ನಿರ್ಧಾರ ಅನ್ನೋದು ಹೈಕಮಾಂಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಎದುರುಗಡೆ ಸಿಕ್ಕುವ ಒಂದು ಲಾಯಲ್ ಮನುಷ್ಯ, ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಂತ ಮನುಷ್ಯ ಯಾವುದೇ ರೀತಿಯಲ್ಲಿ ದೇವರ ಬಳಿ ಪ್ರಾರ್ಥನೆ ಮಾಡ್ತಾರೋ ಆ ತರ ಪ್ರಾರ್ಥನೆ ಮಾಡಿದ್ದಾರೆ. ಮಾಡುವಂತ ಸಮಯ ಸಿಕ್ಕಿತ್ತು. ಆ ಮೂಮೆಂಟ್ ಅನ್ನ ಡಿಕೆ ಶಿವಕುಮಾರ್ ಅವರು ಬಳಸಿಕೊಂಡಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಬಯಸ್ತಿದ್ದಂತ ಸಮಯ ಇವತ್ತು ಸಿಕ್ಕಿದೆ. ಡಿಕೆ ಶಿವಕುಮಾರ್ ಅವರು ಬಯಸಬೇಕಾದಂತಹ ಒಂದು ಹುದ್ದೆ ಬೇಕಾಗಿರ್ತಕ್ಕಂಥದ್ದು. ಆ ಸಿಎಂ ಹುದ್ದೆ ಬಗ್ಗೆ ಹೈಕಮಾಂಡ್ ಡಿಸೈಡ್ ಮಾಡಬೇಕು. ಅದನ್ನ ಯಾವಾಗ ಮಾಡುತ್ತೆ ಅನ್ನುವಂಥದ್ದು. ಒಂದು ಅಧಿವೇಶನ ಮುಗಿದ ಬಳಿಕನೇ ಇಮಿಡಿಯೇಟ್ ಆಗಿ ಡಿಸೈಡ್ ಮಾಡಿಬಿಡುತ್ತಾ, ಇಲ್ವಾ ಜನವರಿ ಅಥವಾ ಡಿಸೆಂಬರ್ ಎಂಡಿಗೆ ಮಾಡುತ್ತಾ, ಎಲ್ಲವೂ ಕೂಡ ಇರತಕ್ಕಂಥದ್ದು. ಹಂತದ ಚರ್ಚೆಗಳೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಹೀಗಾಗಿ ಡಿಕೆ ಶಿವಕುಮಾರ್ ಇಂದು ಹೈಕಮಾಂಡ್ ನಾಯಕರ ಎದುರಾಗಿದ್ದು ಕುಶಲೋಪರಿ ಮಾಡಿದ್ದು ದೊಡ್ಡ ಮಟ್ಟದ ಡಿಕೆ ಶಿವಕುಮಾರ್ ಅವರಿಗೆ ಶಕ್ತಿ ತುಂಬಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಬಹಳ ದಿನಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಮುಖಾಮುಖಿ ಭೇಟಿ ಮಾಡಬೇಕು, ಸೋನಿಯಾ ಗಾಂಧಿ ಅವರನ್ನ ಮುಖಾಮುಖಿ ಭೇಟಿ ಮಾಡಬೇಕು ಅನ್ನುವ ತಬಕದಲ್ಲಿದ್ದು ಇವತ್ತು ಆ ಅವಕಾಶ ಬಂದೊದಗಿದೆ. ಇಂದಿರಾ ಭವನದಲ್ಲಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾದಂತ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಭೇಟಿಗೆ ಕಾಯ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಕೊನೆಗೂ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಮಧ್ಯಾಹ್ನದ ಔತಣ ಕೂಟದಲ್ಲಿ ಡಿಕೆ ಶಿವಕುಮಾರ್ ಅವರು ಇಬ್ಬರನ್ನು ಕೂಡ ಮೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ನಗುಮುಖದಿಂದ ಎಲ್ಲರಿಗೂ ನಮಸ್ಕರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರು, ಪ್ರಿಯಾಂಕಾ ಗಾಂಧಿ ಅವರು ಕೂಡ ಉಪಸ್ಥಿತರಿದ್ರು ಅನ್ನೋ ಮಾಹಿತಿ ಇದೆ. ನಮ್ಮ ಸ್ಕ್ರೀನ್ ಮೇಲೆ ನೀವು ಫೋಟೋವನ್ನು ನೋಡ್ತಾ ಇದ್ದೀರಿ. ರಾಹುಲ್ ಗಾಂಧಿ ಅವರನ್ನ ನಗುಮುಖದಿಂದಲೇ
ಡಿ ಕೆ ಶಿವಕುಮಾರ್ ಅವರು ನಮಸ್ಕರಿಸಿ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರು ಅಲ್ಲೇ ಇದ್ರು, ಪ್ರಿಯಾಂಕಾ ಗಾಂಧಿ ಅವರು ಅಲ್ಲೇ ಕೂತಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲೇ ಇದ್ದಾರೆ. ಎಲ್ಲರನ್ನೂ ಕೂಡ ಭೇಟಿ ಮಾಡಿದ್ದಾರೆ ಮುಖಾಮುಖಿಯಾಗಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಬಹಳ ದಿನಗಳಿಂದ ಕಾಯ್ತಾ ಇದ್ದಂತ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತೆಲ್ಲರ ದರ್ಶನ ಆಗಿದೆ. ಇದನ್ನ ಹೇಗೆ ನೋಡಬಹುದು ನಾವು? ಖಂಡಿತ ನಾಗೇಂದ್ರ ಬಾಬು, ಡಿ ಕೆ ಶಿವಕುಮಾರ್ ಅವರು ಬಯಸುತ್ತಿದ್ದಂತಹ ಸಮಯ ಇವತ್ತು ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರ ಮುಖ ನೋಡಕ್ ಆಗ್ತಿರ್ಲಿಲ್ಲ ಕಳೆದ 1.5 ತಿಂಗಳಿಂದ ಡಿ ಕೆ ಶಿವಕುಮಾರ್ ಅವರಿಗೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಿರ್ಲಿ ಅಥವಾ ರಾಹುಲ್ ಗಾಂಧಿ ಅವರನ್ನ ಮುಖ ಕೂಡ ಭೇಟಿ ಆಗ್ತಾ ಇರಲಿಲ್ಲ, ದೂರದಿಂದಲೂ ಕೂಡ ಭೇಟಿ ಆಗ್ತಿರ್ಲಿಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಅವರ ಒಂದು ಭೇಟಿ ಆಗ್ಬೇಕನ್ನುವಂಥದ್ದು ಮತ್ತು ಸೋನಿಯಾ ಗಾಂಧಿ ಅವರ ಭೇಟಿ ಆಗ್ಬೇಕನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಕಳೆದ 2-3 ತಿಂಗಳದ ಹಂಬಲ ಬಯಕೆ ಆಗಿತ್ತು. ಅದು ಇವತ್ತು ಈಡೇರಿದು. ಇದೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನಾಗೇಂದ್ರ ಬಾಬು. ಇದ್ರ ಜೊತೆಗೆ ಕ್ಷಣಕಾಲ ಅವ್ರ ಜೊತೆ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಏನಾಗಬೇಕು ಅನ್ನೋದು ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಹೈಕಮಾಂಡ್ಗೆ ನಾನೇನ್ ಹೇಳ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ, ಹೈಕಮಾಂಡ್ಗೂ ಗೊತ್ತಿದೆ. ಆದ್ರೆ ಅದನ್ನ ಯಾವ ರೀತಿಯಾಗಿ ಅರ್ಥೈಸಬೇಕು, ಎದುರುಗಡೆ ಭೇಟಿ ಆದಾಗ ಗೊತ್ತಾಗುತ್ತೆ ನನಗೆ ಏನ್ ಬೇಕಾಗಿದೆ, ನನ್ನ ಲಾಯಲಿಟಿ, ನನ್ನ ಪಕ್ಷಕ್ಕಾಗಿ ದುಡಿಮೆ ನನ್ನನ್ನ ಗುರುತಿಸುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನಂಬಿಕೆ. ಆ ನಂಬಿಕೆಯಲ್ಲೇ ಅವರು ಇದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇದ್ದಂತಹ ಸಂದರ್ಭದಲ್ಲಿ ಅದರಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಉಪಸ್ಥಿತರಿರ್ತಾರೆ, ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉಪಸ್ಥಿತರಿರ್ತಾರೆ. ಇಂತಹ ಒಂದು ಟೇಬಲ್ ಮುಂದೆ ಇವರು ಭೇಟಿಯಾಗಿ ಪರಸ್ಪರ ಕುಶಲೋಪರಿಯನ್ನು ವಿಚಾರಿಸಿರ್ತಕ್ಕಂಥದ್ದು ಮತ್ತು ಪ್ರಾಥಮಿಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿರ್ತಕ್ಕಂಥ ಸ್ಥಾನ, ಅರ್ಹತೆ ಇದರ ಬಗ್ಗೆ ಕೂಡ ಒಂದಷ್ಟು ಸಣ್ಣ ಮಟ್ಟದ ಚರ್ಚೆ ಆಗಿರ್ತಕ್ಕಂಥದ್ದು. ಆದ್ರೆ ನಿರ್ಧಾರ ಇನ್ನೂ ಆಗಿಲ್ಲ. ಯಾವ ತರದ ನಿರ್ಧಾರ ಅನ್ನೋದು ಹೈಕಮಾಂಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಎದುರುಗಡೆ ಸಿಕ್ಕು ಒಂದು ಲಾಯಲ್ ಮನುಷ್ಯ, ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಂತ ಮನುಷ್ಯ ಯಾವುದೇ ರೀತಿಯಲ್ಲಿ ದೇವರ ಬಳಿ ಪ್ರಾರ್ಥನೆ ಮಾಡ್ತಾರೋ ಆ ತರ ಪ್ರಾರ್ಥನೆ ಮಾಡಿದ್ದಾರೆ. ಮಾಡುವಂತ ಸಮಯ ಸಿಕ್ಕಿತ್ತು. ಆ ಮೂಮೆಂಟ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಬಳಸಿಕೊಂಡಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಬಯಸ್ತಿದ್ದಂತ ಸಮಯ ಇವತ್ತು ಸಿಕ್ಕಿದೆ. ಡಿ ಕೆ ಶಿವಕುಮಾರ್ ಅವರು ಬಯಸಬೇಕಾದಂತಹ ಒಂದು ಹುದ್ದೆ ಬೇಕಾಗಿರ್ತಕ್ಕಂಥದ್ದು. ಆ ಸಿಎಂ ಹುದ್ದೆ ಬಗ್ಗೆ ಹೈಕಮಾಂಡ್ ಡಿಸೈಡ್ ಮಾಡಬೇಕು. ಅದನ್ನ ಯಾವಾಗ ಮಾಡುತ್ತೆ ಅನ್ನುವಂಥದ್ದು ಒಂದು ಅಧಿವೇಶನ ಮುಗಿದ ಬಳಿಕನೇ ಇಮಿಡಿಯೇಟ್ ಆಗಿ ಡಿಸೈಡ್ ಮಾಡಿಬಿಡುತ್ತಾ, ಇಲ್ವಾ ಜನವರಿ ಅಥವಾ ಡಿಸೆಂಬರ್ ಎಂಡಿಗೆ ಮಾಡುತ್ತಾ, ಎಲ್ಲವೂ ಕೂಡ ಇರತಕ್ಕಂಥದ್ದು. ಆಚಾರ ಹಂತದ ಚರ್ಚೆಗಳೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಇಂದು ಹೈಕಮಾಂಡ್ ನಾಯಕರ ಎದುರಾಗಿದ್ದು ಕುಶಲೋಪರಿ ಮಾಡಿದ್ದು ದೊಡ್ಡ ಮಟ್ಟದ ಡಿ ಕೆ ಶಿವಕುಮಾರ್ ಅವರಿಗೆ ಶಕ್ತಿ ತುಂಬಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ,